ಹನಿ ಹನಿ ಪ್ಲೀಸ್ ಹನಿ, ನಾನು ಮಾಡಿದ ತಪ್ಪು ಅಂತ ಒಪ್ಕೊಂಡೆ ತಾನೆ, ಸಾರಿ ಕೂಡ ಹೇಳ್ದೆ. ನೀನ್ ನೋಡಿದ್ರೆ ಇನ್ನೂ ಕೋಪ ಮಾಡ್ಕೊಂಡಿದ್ಯಲ್ಲ. ಹನಿ ಪ್ಲೀಸ್ ನೋಡು, ನಿನ್ ಫೇವ್ರೆಟ್ ತಾನೆ, ತಗೊಂಡ್ ಬಂದಿದ್ದೀನಿ, ತಿನ್ನು. ತಾಂಡವ್, ಆ ಸ್ವೀಟಿಗೆ ಎಷ್ಟಾಯ್ತು? ಹನಿ ದುಡ್ಡು ಎಷ್ಟಾಯ್ತು ಅಂತೆಲ್ಲ ಯಾಕೆ ಕೇಳ್ತಿದ್ಯಾ? ಅದೆಲ್ಲ ಮ್ಯಾಟರ್ ಆಗಲ್ಲ, ನಾನು ಇದನ್ನ ಪ್ರೀತಿಯಿಂದ ತಂದಿರೋದು. ಓಕೆ ಐ ನೋ, ಅಂದ್ರೆ ನಾನು ಮಾಡಿರೋ ತಪ್ಪಿಗೆ ಇದು ಅದಕ್ಕೆ ಸೊಲ್ಯೂಷನ್ ಅಲ್ಲ ಅಂತ ನನಗೆ ಗೊತ್ತು, ಬಟ್ ನಾನು ತುಂಬಾ ಪ್ರೀತಿಯಿಂದ ತಂದಿದ್ದೀನಿ ಹನಿ, ಅದಕ್ಕೋಸ್ಕರನಾದ್ರೂ ತಿನ್ನು ಪ್ಲೀಸ್. ತಿಂತೀನಿ ತಾಂಡವ್, ಖಂಡಿತ ತಿಂತೀನಿ, ಬಟ್ ಅದೆಷ್ಟಾಯ್ತು ಅಂತ ಹೇಳು. ಹನಿ ಪ್ಲೀಸ್. ತಾಂಡವ್ ಪ್ಲೀಸ್, ನೀನ್ ಎಷ್ಟಾಯ್ತು ಅಂತ ಹೇಳಿದ್ರೆ ತಿಂತೀನಿ, ಇಲ್ಲಾಂದ್ರೆ ತಿನ್ನಲ್ಲ. ಏನೋ ಒಂದು 530 ರೂಪೀಸ್ ಆಯ್ತು. ಶಿಷ್ಟ, ಏನ್ ಮಾಡ್ತಿದ್ಯಾ ನೀನು? ಏನು ಇಲ್ಲ ತಾಂಡವ್, ದುಡ್ಡು ಹಾಕಿದ್ದೀನಿ ಅಷ್ಟೇ. ಶಿಷ್ಟ, ಅಯ್ಯೋ ಔಟ್ ಆಫ್ ಯೋರ್ ಮೈಂಡ್, ಯಾಕೆ ಈ ತರ ಎಲ್ಲ ಮಾಡ್ತಿದ್ಯಾ? ದುಡ್ಡೆಲ್ಲ ಕಳ್ಸೋ ಅವಶ್ಯಕತೆ ಇತ್ತಾ? ಖಂಡಿತ ಇತ್ತು ತಾಂಡವ್, ನೀನ್ ಎಲ್ಲಾದ್ರಲ್ಲೂ ಲೆಕ್ಕ ಇಡ್ತೀಯ ತಾನೆ. ನಾನು ಏನಕ್ಕಾದ್ರೂ ಖರ್ಚು ಮಾಡಿದ ತಕ್ಷಣ ಏನಕ್ಕೆ ಖರ್ಚು ಮಾಡಿದೆ, ನೀನ್ ಅದನ್ನ ಸೇವಿಂಗ್ಸ್ ಮಾಡ್ಬೇಕು ಅಂತ ಹೇಳ್ತೀಯಲ್ವಾ, ಅದಕ್ಕೆ ಸುಮ್ನೆ ನಿನ್ ಕೈಯಲ್ಲೆಲ್ಲ ಯಾಕೆ ದುಡ್ಡು ಖರ್ಚು ಮಾಡ್ಸೋದು ಅಂತ ನಾನೇ ದುಡ್ಡು ಹಾಕ್ದೆ. ಶಿಷ್ಟ ಪ್ಲೀಸ್ ಸ್ಟಾಪ್ ಬೀಯಿಂಗ್ ಸಿಲ್ಲಿ. ನಾನ್ ಸಿಲಿಯಾಗಿ ಆಡ್ತಿದ್ದೀನ? ನೀನ್ ಸಿಲಿಯಾಗಿ ಆಡ್ತಿರೋದು ತಾಂಡವ್. ಅಲ್ಲ ತಾಂಡವ್, ಆ ಸೆಕ್ಯೂರಿಟಿ ಮುಂದೆ ಬಾಯ್ ಬಂದಂಗ್ ನನಗ್ ಬೈಬೇಕಾದ್ರೆ ಇದೆಲ್ಲ ಯೋಚನೆ ಇರ್ಬೇಕಿತ್ತು ನಿನ್ಗೆ. ಇನ್ಮೇಲೆ ಹೀಗೆ ತಾಂಡವ್, ನೀನ್ ಏನೇ ತಂದ್ಕೊಟ್ರು ಅಲ್ಲಿ ಪೇ ದ ಮನಿ, ಸುಮ್ನೆ ನಿನ್ಗೆ ಯಾಕೆ ಖರ್ಚಲ್ವಾ? ಆದಿ ಅಂಕಲ್, ಇವತ್ತಾದ್ರೆ ಬಾಕ್ಸಿಂಗ್ ಹೇಳ್ಕೊಡ್ತೀರಾ? ಮೊದಲು ವಾಕಿಂಗ್ ಮಾಡೋಣ ಬಾ. ಅಂಕಲ್, ಏನ್ ಅಂಕಲ್, ಬಾಕ್ಸಿಂಗ್ ಹೇಳ್ಕೊಡ್ತೀನಿ ಅನ್ಬಿಟ್ಟು ಇವತ್ತು ಓಡಿಸ್ತಿದ್ದೀರಲ್ಲ, ಯಾವಾಗ ಬಾಕ್ಸಿಂಗ್ ಹೇಳ್ಕೊಡ್ತೀರಾ? ಕಮಾನ್ ಕಮಾನ್, ಬಾ 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 ಬಾ. ರೆಡಿ, ಬಾ ಬಾ ಬಾ. ತನ್ಮಯ್, ಇವತ್ತು ನಿನಗೆ ಒಂದಷ್ಟು ಹೊಸ ವಿಷಯಗಳನ್ನ ಹೇಳ್ಕೊಡ್ತೀನಿ. ಓಕೆ? ಬಾಕ್ಸಿಂಗ್ ಮೂವ್ಸ್ ಅಂಕಲ್? ನೋ ನೋ ನೋ, ಪುಷಪ್ಸ್ ಮಾಡೋಣ. ಅಂಕಲ್, ಪುಷಪ್ಸಾ? ಎಸ್, ಪುಷಪ್ಸ್. ಅಂಕಲ್, ನೀವು ಮೋಸ ಮಾಡ್ತಾ ಇದ್ದೀರಾ. ಬಾಕ್ಸಿಂಗ್ ಹೇಳ್ಕೊಡ್ತೀನಿ ಅಂತ ಅನ್ಬಿಟ್ಟು ಇದ್ ಏನೇನೋ ಮಾಡಿಸ್ತಾ ಇದ್ದೀರಾ, ನಂಗೆ ಇಷ್ಟ ಇಲ್ಲ. ಸುಮ್ನೆ ಮಾಡು ಮಾಡು ಮಾಡು, ಕಮ್ ಕಮ್. One, two, straight up. ಅತ್ತೆ, ಗುಡ್ ಮಾರ್ನಿಂಗ್. ಅತ್ತೆ, ಏನಾಯ್ತು ಕನಿಕಾ? ಅದನ್ನ ನಾನ್ ನಿಮಗ್ ಕೇಳ್ಬೇಕು ಅತ್ತೆ. ಇಷ್ಟ ಹತ್ರ ನಿಂತ್ಕೊಂಡ್ ಕರಿತಿದ್ದೀನಿ, ನೀವೇನು ಕೇಳಿಸ್ಕೊಳ್ತಾನೆ ಇಲ್ಲ. ಏನೋ ಯೋಚನೆನಲ್ಲಿ ಕಳ್ದೋಗಿದ್ದೀರಾ. ಕನಿಕಾ, ಯಾವ ವಿಷಯದ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀನಿ ಅಂತ ನಿನ್ಗೆ ಗೊತ್ತಲ್ಲ. ಹಾ ಅತ್ತೆ, ಆದಿಬ್ರೋ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ತಾನೆ? ಹೌದು, ಪದೇ ಪದೇ ಕಾಲ್ ಮಾಡ್ತಾನೆ ಇದೀನಿ, ಅವ್ನ್ ರಿಸೀವೇ ಮಾಡ್ತಿಲ್ಲ. ಅವ್ನು ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತ ಅರ್ಥನೇ ಆಗ್ತಿಲ್ಲ ಕನಿಕಾ. ಇಲ್ಲಿವರೆಗೂ ಅವ್ನು ಯಾವುದೇ ಬಿಸ್ನೆಸ್ ಮೀಟಿಗೆ ಹೋದ್ರು ಒಂದಿನನೂ ನನ್ ಕಾಲ್ ಮಾಡೋದನ್ನ ಮಿಸ್ ಮಾಡಿರ್ಲಿಲ್ಲ. ಇದೇನ್ ಮೊದಲೇ ಸರಿ ಅಲ್ಲ ಅವನು ಬಿಸ್ನೆಸ್ ಮೀಟಿಗೆ ಹೋಗ್ತಾ ಇರೋದು. ಆದ್ರೆ ಇದೇ ಫಸ್ಟ್ ಟೈಮ್ ಅವ್ನು ಎಲ್ಲಿಗೆ ಹೋಗಿದ್ದಾನೆ ಅಂತ ನನಗೆ ಗೊತ್ತಾಗದೆ ಇರೋದು.
ಅತ್ತೆ ನಿಮ್ ಕನ್ಸರ್ನ್ ನನ್ಗೆ ಅರ್ಥ ಆಗುತ್ತೆ. ಇನ್ಫ್ಯಾಕ್ಟ್ ಆದಿ ಬ್ರೋ ಈ ತರ ಬಿಹೇವ್ ಮಾಡ್ತಿರೋದ್ ನೋಡಿ ನನಗೆ ಭಯ ಆಗ್ತದೆ. ಬಟ್ ಒನ್ ಥಿಂಗ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲಾನು ಸರಿ ಹೋಗುತ್ತೆ. ಅಂದ್ರೆ ಕನಿಕಾ ಆದಿ ವಾಪಸ್ ಬರ್ತಿದ್ದಾನ? ಆದಿ ಬ್ರೋ ವಾಪಸ್ ಬರ್ತಿಲ್ಲ, ಬಟ್ ಅವ್ನ್ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ, ಎಲ್ಲಾ ಇನ್ಫಾರ್ಮೇಶನ್ ನನಗ್ ಸಿಗುತ್ತೆ. ಹೌದಾ? ಹೇಗೆ? ಹೌದು ಅತ್ತೆ, ಆದಿ ಬ್ರೋ ಬಗ್ಗೆ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಬ್ಬನ ಅಪಾಯಿಂಟ್ ಮಾಡಿದ್ದೀನಿ. ಅವನ ಬಗ್ಗೆ ಏನೇ ಇನ್ಫಾರ್ಮೇಶನ್ ಇದ್ರು ನನಗ್ ಗೊತ್ತಾಗತ್ತೆ. ಹೌದಾ? ಅವ್ನು ಏನಾದ್ರೂ ಹೇಳಿದ್ನಾ ಆದಿ ಎಲ್ಲಿದ್ದಾನೆ ಏನು ಅಂತ? ಇಲ್ಲ ಅತ್ತೆ, ಸದ್ಯಕ್ಕೇನು ಹೇಳಿಲ್ಲ, ಬಟ್ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲ ಎಲ್ಲಾನು ಗೊತ್ತಾಗತ್ತೆ. ಈ ಹೈಡ್ ಅಂಡ್ ಸೀಕ್ ಎಲ್ಲ ಸಾಕು ಅತ್ತೆ, ರಿಯಲ್ ಸ್ಟೋರಿ ಏನು ಅಂತ ನಾನ್ ಕಂಡಿಡಿತೀನಿ. ಶ್ರೇಷ್ಠ ಏನಾಗಿದೆ? ಸುಮ್ನೆ ನನ್ನ ಮೇಲೆ ರೇಗಾಡ್ತದೆ. ಬರ್ತಾ ಬರ್ತಾ ನಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ತುಂಬಾನೇ ಜಾಸ್ತಿ ಆಗ್ತಿದೆ. ಏನ್ ಹೇಳಿದ್ರು ತಪ್ಪಾಗಿ ಅರ್ಥ ಮಾಡ್ಕೋತಾನೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಎಕ್ಸ್ಕ್ಯೂಸ್ ಸರ್, ಮೇ ಕಮ್ ಇನ್? ಎಸ್ ಪ್ಲೀಸ್ ಕಮ್ ಇನ್. ತಂಡ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇನ್ನೊಂದು ಅವರಲ್ಲಿ ಮೀಟಿಂಗ್ ಶೆಡ್ಯೂಲ್ ಆಗಿದೆ, ಎಲ್ಲ ಅರೇಂಜ್ ಮಾಡಿದ್ದೀನಿ. ಇನ್ನೂ ಏನಾದರೂ ಬೇಕಿದ್ರೆ ಕೇಳಿ ಸರ್. ಓಕೆ, ಬೇಕಿದ್ರೆ ಹೇಳ್ತೀನಿ. ಓಕೆ ಸರ್. ತಾಂಡವ್ ಸರ್, ಮೀಟಿಂಗ್ಗೆ ಆದಿ ಸರ್ ಬರ್ತಾ ಇದ್ದಾರಾ? ಬರ್ತಾರೆ. ಓಕೆ ಸರ್, ಓಕೆ. ಮೊದಲು ಆದಿ ಬ್ರದರ್ಗೆ ಫೋನ್ ಮಾಡಬೇಕು. ಅಪ್ಪ, ಇನ್ನೇ ಮೀಟಿಂಗ್ನಲ್ಲಿ ಡೆಲಿಗೇಟ್ಸ್ ಕೇಳಿದ ಕ್ವೆಶನ್ಸ್ಗೆ ಯಾವುದಕ್ಕೂ ಆನ್ಸರೇ ಮಾಡೋಕ್ಕಾಗಲಿಲ್ಲ. ಸದ್ಯ ಆದಿ ಬ್ರದರ್ ಬಂದ್ಬಿಟ್ಟು ಎಲ್ಲ ಸರಿ ಮಾಡ್ತಾರೆ. ಆದರೂ ಹೊರಟಿದಾರ ಅಂತ ಒಂದ್ಸಲ ಕೇಳ್ಬಿಡೋಣ. ಹಾ, 3ನೇ ದಿನ ಬರ್ದ್ಬಿಡೋಣ. ಮೂರನೇ ದಿನ ಡನ್. ಹಲೋ ಬ್ರದರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬ್ರದರ್. ಹೇಳಿ ಬ್ರದರ್, ಏನ್ ಬೆಳಗ್ಗೆನೆ ಕಾಲ್ ಮಾಡಿದ್ದೀರಾ? ಏನಾದ್ರು ಪ್ರಾಬ್ಲಮಾ? ಪ್ರಾಬ್ಲಮ್ ಎಲ್ಲ ಏನಿಲ್ಲ ಬ್ರದರ್. ಅದು ಇವತ್ತು ಆಫೀಸಿಗೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಸೊ ಹೊರಟಿದ್ದೀರಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ ಅಷ್ಟೇ. ಅಂದ್ರೆ ನಿಮ್ಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಆಯ್ತು. ಬ್ರದರ್, ಬರ್ತಾ ಬರ್ತಾ ನಿಮ್ಗೆ ನನ್ನ ಮೇಲೆ ನಂಬಿಕೆನೇ ಹೊರಟೋಗ್ತಾ ಇದೆ. ಅಯ್ಯೋ ಬ್ರದರ್, ಆ ಥರ ಎಲ್ಲ ಏನಿಲ್ಲ. ಪ್ಲೀಸ್ ಡೋಂಟ್ ಸೇ ದಟ್. ಸುಮ್ಮನೆ ವಿಚಾರಿಸೋಣ ಅಂತ ಫೋನ್ ಮಾಡಿದೆ ಅಷ್ಟೇ. ಬ್ರದರ್, ಈ ಆದೀಶ್ವರ್ ಕಾಮತ್ ಮಾತು ಕೊಟ್ಟಿದ್ದಂತಾನೆ, ಮಾತು ಕೊಟ್ಟ ಮೇಲೆ ಮುಗೀತು. ಬಂದೇ ಬರ್ತೀನಿ. ಸೂಪರ್ ಬ್ರದರ್. ಸರಿ, ಬನ್ನಿ ಸಿಗೋಣ. ಸರಿ, ನಾನು ರೆಡಿ ಆಗ್ಬೇಕು. ಕ್ಯಾಚ್ ಯು ಲೇಟರ್. ಎಸ್ ಬ್ರದರ್, ಯಾ, ಸಿ ಯು ಸೂನ್. ಬಾಯ್. ಆದಷ್ಟು ಬೇಗ ಮೇಡಮ್ಗೆ ಕಾಲ್ ಮಾಡಬೇಕು. ತಾಂಡವ್ ಸರ್ ಹೇಳಿದ್ ಕೇಳಿದ್ರೆ ಆದಿ ಸರ್ ಇವತ್ತು ಆಫೀಸಿಗೆ ಬರ್ತಾ ಇದ್ದಾರೆ ಅಂತ ಅನಿಸ್ತಿದೆ. ಹಲೋ ಮೇಡಮ್, ಇನ್ 1 ಅವರಲ್ಲಿ ಮೀಟಿಂಗ್ ಶೆಡ್ಯೂಲ್ ಆಗಿದೆ. ತಾಂಡವ್ ಸರ್ ಇವತ್ತ ಮೀಟಿಂಗ್ನ ಲೀಡ್ ಮಾಡ್ತಾ ಇಲ್ಲ. ಮೀಟಿಂಗ್ನ ಲೀಡ್ ಮಾಡ್ತಿರೋದು ಆದಿ ಸರ್. ಅಂದ್ರೆ ಬ್ರೋ ಇವತ್ತು ಆಫೀಸಿಗೆ ಬರ್ತದನಾ? ಎಸ್ ಮೇಡಮ್. ತಾಂಡವ್ ಸರ್ ಹೇಳಿದ್ ಕೇಳಿದ್ರೆ ಮೋಸ್ಟ್ಲಿ ಆದಿ ಸರ್ ಆಫೀಸಿಗೆ ಬರ್ತಾರೆ ಅನ್ಸುತ್ತೆ. ನೋಡು, ಈ ಮೋಸ್ಟ್ಲಿ ಅಂತೆಲ್ಲ ಡೌಟ್ಫುಲ್ ಇನ್ಫಾರ್ಮೇಶನ್ ಕೊಡ್ಬೇಡ, ಕನ್ಫರ್ಮ್ ಇನ್ಫಾರ್ಮೇಶನ್ ಕೊಡು. ತಾಂಡವ್ಗೆ ಎಲ್ಲಾ ವಿಷಯ ಗೊತ್ತಿದ್ರು ಅವನು ಮುಚ್ಚಿಡ್ತಿದ್ದಾನೆ ಅಂತ ನನಗೆ ಡೌಟ್ ಇದೆ. ಅವನ್ನ ಕ್ಲೋಸ್ಲಿ ವಾಚ್ ಮಾಡು. ಎಸ್ ಮೇಡಮ್. ನೋಡು, ಏನೇ ಆದ್ರೂ ಬ್ರೋ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಾಗ್ಬೇಕು. ಸಿಗೋ ಯಾವ ಚಾನ್ಸ್ನು ಮಿಸ್ ಮಾಡಬೇಡ. ಅಟ್ ಎನಿ ಕಾಸ್ಟ್ ನಮ್ಗೆ ಸಕ್ಸಸ್ ಸಿಗ್ಬೇಕು. ನಿನ್ ಎಲ್ಲಾ ಕೆಲಸ ಪಕ್ಕಕ್ಕಿಟ್ಟು ನಿನ್ ಪ್ರಿಯಾರಿಟಿನ ಈ ಕೆಲ್ಸಕ್ಕೆ ಶಿಫ್ಟ್ ಮಾಡ್ಕೊ. ಸರಿ ಮೇಡಮ್, ಓಕೆ. ಅಂಡ್ ಅಲ್ಲಿ ಏನಾಗ್ತಿದೆ ಏನು ಅಂತ ಟೈಮ್ ಟು ಟೈಮ್ ನಂಗೆಲ್ಲ ಅಪ್ಡೇಟ್ ಮಾಡ್ತಿರು. ಗಾಟ್ ಇಟ್? ಆ ತಾಂಡವ್ನ ಫಾಲೋ ಮಾಡ್ತಿರು. ಎಲ್ಲ ಇನ್ಫಾರ್ಮೇಶನ್ ನಮ್ಗೆ ಸಿಗುತ್ತೆ. ಓಕೆ ಮೇಡಮ್.
ತಾಂಡವ್ ಬ್ರೋ ಹತ್ರ ಮಾತಾಡ್ತಿದ್ದಾನೆ ಅಂದ್ರೆ ಬ್ರೋ ಎಲ್ಲಿದ್ದಾನೆ ಅಂತ ಅವನಿಗೆ ಪಕ್ಕಾ ಗೊತ್ತು. ಗೊತ್ತಿದ್ದು ನಾನು ಕಾಲ್ ಮಾಡಿದಾಗ ಗೊತ್ತಿಲ್ಲ ಅಂತ ಹೇಳ್ದ. ಸಮಥಿಂಗ್ ಇಸ್ ಫಿಶಿ. ಹಾ, ಈ ಶರ್ಟು ಈ ಬ್ಲೇಸರ್ ಓಕೆ. ಪ್ಯಾಂಟ್ ಎಲ್ಲಿ? ಇಷ್ಟೇ ಬಟ್ಟೆನಾ? ಪ್ಯಾಂಟ್ ಎಲ್ಲಿ? ಹೋಗ್ಯಕ್ ಹಾಕದ್ನಾ? ಓ ಗಾಡ್. ಓ ಗಾಡ್, ಎಂತ ಕೆಲಸ ಮಾಡಿದೆ? ಪ್ಯಾಂಟ್ಗಳನ್ನ ಒಗ್ದಾಕೋಣ ಅನ್ಕೊಂಡು 2 ಪ್ಯಾಂಟ್ ನೆನ್ಸಿದ್ದೆ, ಒಗ್ದಾಕದೆ ಮರ್ತೋಗ್ಬಿಟ್ಟಿದ್ದೀನಿ. ಹಾಳಾದ ಮರವು. ಏನ್ ಮಾಡೋದು ಇವಾಗ? ಇಂಪಾರ್ಟೆಂಟ್ ಮೀಟಿಂಗ್ ಬೇರೆ ಇದೆ. ಇದ್ದಿದ್ದೆ 2 ಪ್ಯಾಂಟು, 2 ನೆನ್ಸ್ಬಿಟ್ಟಿದ್ದೀನಿ. ಬ್ರದರ್, ಈ ಆದೀಶ್ವರ್ ಕಾಮತ್ ಮಾತು ಕೊಟ್ಟಿದ್ದಂತಾನೆ. ಮಾತು ಕೊಟ್ಟ ಮೇಲೆ ಮುಗೀತು, ಬಂದೇ ಬರ್ತೀನಿ. ದೊಡ್ಡ ತರ ಬ್ರದರ್ಗೆ ಪ್ರಾಮಿಸ್ ಬೇರೆ ಮಾಡ್ಬಿಟ್ಟೆ. ಮಾತು ಕೊಟ್ಟ ಮೇಲೆ ಮುಗೀತು, ಮೀಟಿಂಗ್ ಬಂದೇ ಬರ್ತೀನಿ ಅಂತ. ಈಗ ನೋಡಿದ್ರೆ ಹಾಕೊಳಕ್ ಬಟ್ಟೆನೇ ಇಲ್ವಲ್ಲಪ್ಪ. ಅದೇ ಬೇಕಿತ್ತ ನಿನಗೆ? ಈಗ ಬೇರೆ ಆಪ್ಷನ್ಸೇ ಇಲ್ಲ. ಫಾರಿನ್ ಕ್ಲೈಂಟ್ಸ್ ಬೇರೆ ಬಂದಿರ್ತಾರೆ, ಇಂಪಾರ್ಟೆಂಟ್ ಮೀಟಿಂಗು, ಹೇಗೆಗೋ ಹೋಗೋಕ್ಕಾಗಲ್ಲ. ಆಫೀಸ್ಗೆ ಹೋಗದೆ ಇರೋದೇ ಒಳ್ಳೇದು. ಬ್ರದರ್ ಕಾಲ್ ಮಾಡಿ ಆಫೀಸ್ಗೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಡ್ತೀನಿ. ಹಲೋ, ಹಾಯ್ ಬ್ರದರ್. ಹೇಳಿ, ಹೊರಟ್ರಾ? ಬ್ರದರ್, ಅದೇ ವಿಷಯ ಹೇಳೋಣ ಅಂತ ಫೋನ್ ಮಾಡಿದೆ. ಏನಾಯ್ತು ಬ್ರದರ್? ಏನಾದ್ರು ಸಮಸ್ಯೆನಾ? ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ನಾನು ಆಫೀಸ್ಗೆ ಬರ್ತಾ ಇಲ್ಲ. ಬ್ರದರ್, ಏನ್ ಬ್ರದರ್ ಇದು? ಒಂದ್ ಸ್ವಲ್ಪ ಹೊತ್ತು ಹಿಂದೆ ಬರ್ತೀನಿ ಅಂತ ಹೇಳಿದ್ರಿ, ಇವಾಗ ಬರ್ತಿಲ್ಲ ಅಂತ ಹೇಳ್ತಿದ್ದೀರಲ್ಲ ಬ್ರದರ್. ಏನ್ ಬ್ರದರ್? ಸಾರಿ ಬ್ರದರ್, ಒಂದು ಪ್ರಾಬ್ಲಮ್ ಆಗೋಗಿದೆ. ಏನ್ ಬ್ರದರ್? ಅಲ್ಲ, ಇವಾಗ ನನ್ನ ಕ್ಲೈಂಟ್ಸ್ಗೆ ಏನಂತ ಹೇಳಿ? ಇವತ್ತು ನಾನು ಮೀಟಿಂಗ್ ಆರ್ಗನೈಸ್ ಮಾಡೋದೇ ನೀವು ಬರ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ. ಕ್ಲೈಂಟ್ಸ್ಗೂ ಆಲ್ರೆಡಿ ಇನ್ಫಾರ್ಮ್ ಮಾಡಾಯ್ತು ನೀವು ಬರ್ತಿದ್ದೀರಾ ಅಂತ. ಇವಾಗ ನೋಡಿದ್ರೆ ನೀವು ಬರಲ್ಲ ಅಂತ ಹೇಳ್ತಿದ್ದೀರಲ್ಲ, ಏನ್ ಮಾಡ್ಲಿ ಬ್ರದರ್? ಇವಾಗ ನೀವು ಬರಲ್ಲ ಅಂತ ನಾನು ಏನಾದರೂ ಕ್ಲೈಂಟ್ಸ್ಗೆ ಹೇಳಿದ್ರೆ ಅವ್ರು ನನ್ನ ತುಂಬ ಚೀಪಾಗಿ ನೋಡ್ತಾರೆ ಬ್ರದರ್. ಪ್ಲೀಸ್ ನೋಡಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಹೇಗಾದ್ರೂ ಮಾಡ್ಬಿಟ್ಟು ಬನ್ನಿ ಬ್ರದರ್. ಬ್ರದರ್ ಚಿಲ್, ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ? ನಾನು ಆಫೀಸ್ಗೆ ಬರಲ್ಲ ಅಂತ ಹೇಳಿದೆ, ಮೀಟಿಂಗ್ಗೆ ಜಾಯಿನ್ ಆಗಲ್ಲ ಅಂತ ಹೇಳಿದ್ನಾ? ಅಂದರೆ ವಾಟ್ ಯು ಮೀನ್ ಬ್ರದರ್? ಬ್ರದರ್, ಟೆಕ್ನಾಲಜಿ ಇಷ್ಟು ಇಂಪ್ರೂವ್ ಆಗಿರುವಾಗ ನಾವ್ ಯಾಕೆ ಟೆನ್ಷನ್ ಮಾಡ್ಕೋಬೇಕು ಹೇಳಿ? ನೀವೇನು ತಲೆ ಕೆಡ್ಸ್ಕೋಬೇಡಿ, ನನ್ನ ಮೀಟಿಂಗ್ನ ಇಲ್ಲೇ ಲ್ಯಾಪ್ಟಾಪ್ ಅಲ್ಲೇ ಅಟೆಂಡ್ ಮಾಡ್ತೀನಿ, ಓಕೆನಾ? ಅದಕ್ಕೆ ಏನೇನು ಬೇಕೋ ನೀವು ಅರೇಂಜ್ ಮಾಡಿಸಿ, ಐ ವಿಲ್ ಜಾಯಿನ್ ಯು. ಎಸ್ ಬ್ರದರ್, ಯಾ, ಓಕೆ, ಶೋರ್, ಫೈನ್ ದೆನ್. ಎಕ್ಸ್ಕ್ಯೂಸ್ ಮೀ. ಕಾರ್ತಿಕ್, ಬನ್ನಿ. ಇದು ಆದಿ ಬ್ರದರು ಮೀಟಿಂಗು ವಿಡಿಯೋ ಕಾಲಲ್ಲಿ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಬೇಗ ಅದನ್ನೆಲ್ಲ ಕನೆಕ್ಟ್ ಮಾಡಿಬಿಟ್ಟು ರೆಡಿ ಮಾಡ್ತೀನಿ, ಓಕೆ? ಛೇ, ಆದಿ ಸರ್ ಬರ್ತಾರೆ, ಅವ್ರನ್ನ ಫಾಲೋ ಮಾಡ್ಕೊಂಡು ಎಲ್ಲ ವಿಷಯನ ಕನ್ನಿಕಾ ಮೇಡಮ್ ಹೇಳೋಣ ಅನ್ಕೊಂಡಿದ್ದೆ. ಬಟ್ ಇವಾಗ ಎಲ್ಲನೂ ಹಾಳಾಯ್ತು. ರೀ, ಏನು ಯೋಚನೆ ಮಾಡ್ತಾ ಇಲ್ಲೇ ನಿಂತ್ಕೊಂಡಿರ್ತೀರಾ? ಬೇಗ ಬಂದು ಕನೆಕ್ಟ್ ಮಾಡಿ. ಓಕೆ ಸರ್. ಸರ್ ಆಯ್ತು. ಓಕೆ. ಹೇ, ಡೂ ಒನ್ ಥಿಂಗ್.
ಮೀಟಿಂಗ್ ಟೈಮಲ್ಲಿ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಆದರೆ ಸುಮ್ಮನೆ ಮೀಟಿಂಗ್ ಡಿಲೇ ಆಗುತ್ತೆ, ಸೊ ನೀವು ಇಲ್ಲೇ ಇರಿ. ಓಕೆ? ಸರಿ ಸರ್. ಅಪ್ಪ ದೇವ್ರೆ, ಆದಿ ಸರ್ ಬಗ್ಗೆ ಇನ್ಫಾರ್ಮೇಶನ್ ಸಿಗಲ್ಲ ಅನ್ಕೊಂಡಿದ್ದೆ, ಬಟ್ ಇಲ್ಲೇ ಇದ್ರೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ಬೋದು. ನಾನು ಇಲ್ಲೇ ಇದ್ರೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಎಲ್ಲಾನು ಆಗುತ್ತೆ. ತಾಂಡವ್, ವಾಟ್ ಹ್ಯಾಪನ್? ಎನಿ ಪ್ರಾಬ್ಲಮ್? ನೋ ಸರ್, ನೋ ಪ್ರಾಬ್ಲಮ್. ಅದು ಆದಿ ಬ್ರದರ್ಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರು, ಬಟ್ ಅವ್ರು ವಿಡಿಯೋ ಕಾಲ್ನಲ್ಲಿ ಜಾಯ್ನ್ ಆಗ್ತಾರೆ. ಐ ಹೋಪ್ ಯು ಆರ್ ಓಕೆ ವಿತ್ ಇಟ್. ಇಟ್ಸ್ ಓಕೆ ರೈಟ್? ಹಿ ಕ್ಯಾನ್ ಜಾಯಿನ್ ಥ್ರೂ ವಿಡಿಯೋ ಕಾಲ್. ಏನು ವಿಡಿಯೋ ಕಾಲ? ಅಲ್ಲ ತಾಂಡವ್, ಆದಿ ಇಲ್ಲಿಗೆ ಬರ್ತಾರಂತೆ ತಾನೆ ನಾವೆಲ್ಲ ಇಲ್ಲಿಗೆ ಬಂದಿರೋದು. ಇವಾಗ ನೋಡಿದ್ರೆ ಆದಿ ಆಫೀಸ್ಗೆ ಬರಲ್ಲ ಅಂತ ಹೇಳ್ತಿದ್ದೀರಾ. ಏನ್ ತಾಂಡವ್ ಇದು? ಸರ್, ಐ ಆಮ್ ರಿಯಲಿ ಸಾರಿ ಸರ್. ಆದಿ ಬ್ರದರ್ ಯಾಕೆ ಆಫೀಸಿಗೆ ಬರ್ತಿಲ್ಲ ಅಂತ ನನಗೂ ಗೊತ್ತಿಲ್ಲ. ಆ್ಯಂಡ್ ಈ ಥರ ಹೇಳ್ತೀನಿ ಅಂತ ಪ್ಲೀಸ್ ತಪ್ಪು ತಿಳ್ಕೊಬೇಡಿ. ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ಪ್ಲೀಸ್ ಆದಿ ಬ್ರದರ್ನ ಕೇಳಿ, ಅವರೇ ಆನ್ಸರ್ ಮಾಡ್ತಾರೆ. ಲೆಟ್ ಮೀ ಕನೆಕ್ಟ್. ಹಾಯ್ ಎಲ್ರಿಗೂ. ಹಲೋ ಎವ್ರಿಬಡಿ. ಹಾಯ್ ಬ್ರದರ್. ಸಾರಿ, ನಾನು ಅಲ್ಲಿ ಇರ್ಬೇಕಾಗಿತ್ತು, ಬಟ್ ಡ್ಯೂ ಟು ಅನ್ಅವಾಯ್ಡಬಲ್ ಸರ್ಕಮ್ಸ್ಟಾನ್ಸ್ ನಾನು ಬರಕ್ ಆಗ್ಲಿಲ್ಲ. Yeah, we expected you here, but okay. ಮೀಟಿಂಗ್ ಶುರು ಮಾಡೋಣ. ಯಾ, ಶುರು ಮಾಡೋಣ. ಲೆಟ್ಸ್ ಸ್ಟಾರ್ಟ್. Wow, this is amazing, Adi. Oh, great. ಅಲ್ಲ ರೀ, ಒಂದ್ ಫೋನ್ ಮಾಡಿದ್ರೆ ನಾನೇ ಬರ್ತಿದ್ದೆ ತಾನೆ, ನೀವ್ಯಾಕೆ ಬರಕ್ ಹೋದ್ರಿ? ಹಾಗೇನಿಲ್ಲ ಸುನಂದ, ಎಲ್ಲಾನು ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅನಿಸ್ತು. ಮದುವೆ ಆದ್ಮೇಲೆ ಪೂಜಾ ಸಿಕ್ಕೇ ಇಲ್ಲ, ಹಬ್ಬದಲ್ಲೂ ಸರಿಯಾಗಿ ಮಾತಾಡ್ಸೋಕ್ಕಾಗಲಿಲ್ಲ ಅವಳನ್ನ. ಈ ಕಡೆ ಬಂದಿದ್ಲಲ್ಲ, ಹಾಗೆ ಬೀಗ್ತೀನ ಬೀಗರನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಫ್ರೆಂಡ್, ಹಾಯ್, ಗುಡ್ ಮಾರ್ನಿಂಗ್. ನಾನು ಮೇಲ್ ಬರೋದಿದೆ, ಸಿಗು ಆಯ್ತಾ? ಸುನಂದ, ಭಾಗ್ಯ ಮೇಲೆ ಅಕ್ಕಿ ಒಣಗಾಕ್ತೀನಿ ಅಂತ ಹೇಳಿದ್ಲು, ಏನಾಯ್ತು ನೋಡ್ಕೊಂಡ್ ಬರ್ತೀನಿ. ರೀ, ನಂಗೆ ಯಾಕೋ ಈ ಬೀಗ್ತೆ ಮಾಡ್ತಿರೋದು ಸ್ವಲ್ಪನೂ ಸರಿ ಕಾಣಿಸ್ತಾ ಇಲ್ಲ ರೀ. ಯಾಕೆ, ಏನಾಯ್ತು ಸುನಂದ? ಅಲ್ಲ ರೀ, ಆ ಆದಿಗೆ ಫ್ರೆಂಡು ಅನ್ಕೊಂಡು ಫೋನಲ್ಲಿ ಮೆಸೇಜ್ ಮಾಡೋದು, ಮಾತಾಡೋದು, ಇದು ಯಾಕೋ ನನಗೆ ಸರಿ ಕಾಣಿಸ್ತಾ ಇಲ್ಲ ರೀ. ಅಷ್ಟು ಸಾಲದು ಅಂತ ಆದಿ ಬೇರೆ ಈ ಮನೇಲೇ ಇದ್ದಾನೆ. ಇದೆಲ್ಲ ಬೀಗ್ರಿಗೆ ಗೊತ್ತಾದ್ರೆ ಏನಾಗ್ಬೋದು ಹೇಳಿ? ಬೀಗ್ರು ನಮ್ಮ ಬಗ್ಗೆ ಏನು ತಿಳ್ಕೊಳ್ಳಲ್ಲ ಹೇಳಿ? ಅಲ್ಲ, ಸ್ನೇಹ ಮಾಡೋದಕ್ಕೂ ಒಂದು ವಯಸ್ಸಿನ ಮಿತಿ ಬೇಡವಾ? ಸುನಂದ, ಅವರಿಬ್ರು ಏನು ಜಗಳ ಆಡ್ತಾ ಇದ್ದಾರಾ? ಸರಿಯಾಗೇ ಇದ್ದಾರೆ ತಾನೆ? ನೀನು ಅನ್ಕೊಂಡಂಗೆ ಏನು ಆಗಲ್ಲ ರೀ. ವಿಷಯನ ಅಷ್ಟೊಂದು ಹಗುರವಾಗಿ ತಗೊಳಕ್ಕಾಗಲ್ಲ ರೀ. ನಾವು ಆ ಮನೆಗೆ ನಮ್ಮ ಮಗಳನ್ನ ಕೊಟ್ಟಿದ್ದೀವಿ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಮಗಳ ಜೀವನದ ಮೇಲೆ ತಾನೇ ಪರಿಣಾಮ ಬೀರೋದು. ಸುನಂದ, ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಇದೆಯಾ? ಪೂಜಾ ನಾ ಆ ಮನೆಗೆ ಕೊಟ್ಟಿರೋದು ಬೀಗ್ತಿವ್ರು ಗೊತ್ತಲ್ವಾ? ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರ ಜೊತೆ ಹೇಗೆ ನಡ್ಕೋಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಪೂಜಾಗೆ ಸಮಸ್ಯೆ ಆಗೋ ಥರ ಅವ್ರು ಏನಾರ ಮಾಡ್ತಾರ ಹೇಳು? ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ ರೀ. ಈಗ ಸಮಸ್ಯೆ ಆದ್ಮೇಲೆ ಚಿಂತೆ ಮಾಡ್ತಾ ಕೂತ್ರೆ ಏನೂ ಪ್ರಯೋಜನ ಇಲ್ಲ ರೀ. ನೀವೇ ನೋಡಿದ್ರಿ ತಾನೆ ಭಾಗ್ಯನ ಜೀವನ ಏನಾಗಿತ್ತು ಅಂತ. ಈ ಭೀಕ್ತಿಯ ಬಂದೆ ತಾನೆ ಭಾಗ್ಯನಿಗೆ ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳಿದ್ದು. ಈಗ ನೋಡಿದ್ರೆ ನನ್ನ ಮಗಳು ಒಬ್ಳೆ ಒದ್ದಾಡ್ತಿದ್ದಾಳೆ. ಸುನಂದ, ಅದೇ ಬೇರೆ ಇದೇ ಬೇರೆ. ಗೊತ್ತು ರೀ, ಅದೇ ಬೇರೆ ಇದೇ ಬೇರೆ ಅಂತ. ಆದ್ರೆ ಪೂಜೆನ ಅಮ್ಮ ಆಗಿ ನಾನು ಇದನ್ನೆಲ್ಲ ನೋಡ್ತಾ ಕೂತ್ಕೊಳಕ್ ಆಗಲ್ಲ. ಇವಾಗೇನು ಅವ್ರ ಹತ್ರ ಹೋಗಿ ಇವೆಲ್ಲ ಹೇಳಿ ಇನ್ನೂ ರಂಪ ಮಾಡ್ಬೇಕು ಅಂತನಾ?
ನೀನು ಅನ್ಕೊಂಡಂಗೆ ಏನೂ ಆಗೋದಿಲ್ಲ, ಏನೇನೋ ಯೋಚನೆ ಮಾಡಬೇಡ, ಸುಮ್ಮನೆ ಇರು. ನಾನು ಹೇಳೋದನ್ನ ಯಾವುದನ್ನು ಗಂಭೀರವಾಗಿ ತಗೊಳ್ಬೇಡಿ ನೀವು. ಎಲ್ಲ ಆದ್ಮೇಲೆ ಪಶ್ಚಾತ್ತಾಪ ಪಡಿ. ಎಲ್ಲ ನನ್ನ ಕರ್ಮ. ವಾವ್, ಎಕ್ಸಲೆಂಟ್ ಆದಿ. ಬ್ರಿಲಿಯಂಟ್ ಬ್ರಿಲಿಯಂಟ್ ಬ್ರಿಲಿಯಂಟ್. It's perfect. Adi, every doubt is cleared now. Yesterday we were tensed aloud. We haven't got any answers. ಹೌದು ಆದಿ, ತಾಂಡವ ಅವ್ರನ್ನ ಏನೇ ಕೇಳಿದ್ರು ಆದಿ ಅವ್ರನ್ನ ಕೇಳಬೇಕು ಅಂತ ಹೇಳ್ತಿದ್ರು. ನಮ್ಗೆ ಏನ್ ಮಾಡ್ಬೇಕಂದ್ರೆ ಗೊತ್ತಾಗ್ತಿರಲ್ಲ ಆದಿ. ಅದು ಐಡಿಯಾಸ್ ಎಲ್ಲ ನಾನು ಮಾಡಿದ್ದೆ, ಬಟ್ ತಾಂಡವ್ ಬ್ರದರ್ಗೆ ಲೀಡ್ ಮಾಡಕ್ಕೆ ಹೇಳಿದ್ದೆ, ಸಣ್ಣದಾಗಿ ಪ್ರಾಬ್ಲಮ್ ಆಯಿತು ಅಷ್ಟೇ. ಡೋಂಟ್ ವರಿ, ಹೋಪ್ ಆಲ್ ಯುವರ್ ಡೌಟ್ಸ್ ಆರ್ ಕ್ಲಿಯರ್ಡ್. ಯಾ ಆದಿ, ಎಲ್ಲ ಕ್ಲಿಯರ್ ಆಯ್ತು. ವಿ ಆರ್ ಟೋಟಲಿ ಹ್ಯಾಪಿ ನೌ. Adi, we have a cancer. One day we have to visit the location where we are planning to build the factory. ಯಾ ಫಾರ್ ಶ್ಯೂರ್. ಬ್ರದರ್, ಒಂದು ದಿನ ಫಿಕ್ಸ್ ಮಾಡಿ ನಾವೆಲ್ಲರೂ ಹೋಗಿ ಆ ಜಾಗನ ನೋಡ್ಕೊಂಡ್ ಬರೋಣ. ಎಸ್ ಬ್ರದರ್, ನಾನು ಆದಷ್ಟು ಬೇಗ ಇದನ್ನೆಲ್ಲ ಪ್ಲಾನ್ ಮಾಡ್ತೀನಿ. ಐ ವಿಲ್ ಶೋ ಯು ದ ಲೊಕೇಶನ್ಸ್.